ಹಲೋ! ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಪಂಚಾಯಿತಿಯ 2ನೇ ದಿನ ಅಂದ್ರೆ ವೀಕೆಂಡ್ ಭಾನುವಾರ. ಇವತ್ತು ಆಲ್ಮೋಸ್ಟ್ ಸ್ವಲ್ಪ ಫನ್ ಆಗಿನೇ ಇರುತ್ತೆ. ಯಾಕೆ ಅಂದ್ರೆ ನಾನು ಪ್ರತಿ ಸಲ ಹೇಳ್ದಾಗೆ ಶನಿವಾರ, ಭಾನುವಾರ ಅಂತ ಬಂದ್ರೆ ಶನಿವಾರದ ಎಪಿಸೋಡಲ್ಲಿ ಎಲ್ಲರಿಗೂ ವಾರ್ನಿಂಗ್ ಕೊಡ್ತಾರೆ ನಮ್ಮ ಕಿಚ್ಚ ಸುದೀಪ್ ಅವರು. ಅವರ ತಪ್ಪು ಸರಿಗಳನ್ನ ಎಲ್ಲ ಅವರಿಗೆ ತಿಳಿಯೋ ಹಾಗೆ, ಅರಿಯೋ ಹಾಗೆ ಖಡಕ್ ವಾರ್ನಿಂಗ್ ಅಂತೂ ಇರುತ್ತೆ. ಅದೇ ರೀತಿ ಭಾನುವಾರ ಆದಷ್ಟು ಫನ್ ಆಗಿ ಅವ್ರು ಮಾಡಿದಂತಹ ಮೊಮೆಂಟ್‌ಗಳು ಅಥವಾ ಮನೆಯಲ್ಲಿ ಕಳೆದಂತಹ ದಿನಗಳು ಯಾವ ರೀತಿಯಾಗಿದೆ, ಮನರಂಜನೆಯಾಗಿ ಹೇಗೆ ಇತ್ತು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ತಿಳಿಸ್ತಾರೆ ಭಾನುವಾರ. ಅದೇ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ಒಂದು ಫೋನನ್ನ ಇಟ್ಬಿಟ್ಟು ಲ್ಯಾಂಡ್ ಫೋನನ್ನ ರಜತ್ ಅವರೇ ನೀವು ಗಿಲ್ಲಿ ಅವ್ರ ಮನೆಗೆ ಫೋನ್ ಮಾಡಿ ಅಂತ ಹೇಳ್ತಾರೆ. ರಜತ್ ಅವರು ಫೋನ್ ಮಾಡ್ತಾರೆ. ಏನು ಆಟ ಆಡ್ತೀನಿ ಅಂತ ಹೇಳಿ ಆಟ ಆಡೋಕೆ ಅಂತ ಬಂದು ಆಟ ಆಡದೆ ಬರೀ ಕಾಮಿಡಿ ಮಾಡ್ಕೊಂಡ್ ಕೂತಿದೀಯಲ್ಲೋ ಅಂತ ಹೇಳ್ತಾರೆ ರಜತ್ ಅವರು. ಅದಾದ್ಮೇಲೆ ರಜತ್ ಅವ್ರ ಮನೆಗೆ ಕಾಲ್ ಮಾಡಿ ಗಿಲ್ಲಿ ಅಂತಂದಾಗ ಗಿಲ್ಲಿ ಅವ್ರು ಕಾಲ್ ಮಾಡಿ ಹೇಳ್ತಾರೆ, ಆಟದಲ್ಲಿ ತೋರಿಸ್ತೀನಿ ಅಂತಾರೆ ರಜತ್ ಅವ್ರೇ. ನಾನು ಆಟದಲ್ಲೇ ತೋರಿಸ್ತೀನಿ ಅಂತ ಹೇಳಿ ನಮ್ಮ ಗಿಲ್ಲಿ ಅವ್ರು ಹೇಳ್ತಾರೆ. ಬರುವಾಗ ಒಳ್ಳೆ ಮಾಸಾಗಿ ಬಂದ್ರು ರಜತ್ ಅವರು, ಈಗ ಟುಸ್ ಪಟಾಕಿ ಆಗಿದ್ದಾರೆ ಅಂತ ಹೇಳಿ ಗಿಲ್ಲಿ ಅವ್ರು ಹೇಳ್ತಾರೆ. ಇದಾದ್ಮೇಲೆ ಚೈತ್ರ ಅವರು ಕಾಲ್ ಮಾಡ್ತಾರೆ. ಚೈತ್ರ ಅವರು ಕಾಲ್ ಮಾಡಿ 4 ದಿನಕ್ಕೆ ನಾವು ಬಂದಾಗನೇ ಸೈಲೆಂಟಾಗಿ ಕೂತ್ಬಿಟ್ರು ಒಂದ್ ಮೂಲೆಯಲ್ಲಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಚೈತ್ರ ಅವ್ರಿಗೆ ಕಾಲ್ ಮಾಡಿದಂತಹ ನಮ್ಮ ಗಿಲ್ಲಿ ಅವರು, 4 ದಿನ ನಾನು ಯಾಕೆ ಮಾತಾಡದೆ ಕೂತಿದ್ದೆ ಅಂದ್ರೆ, ಮಾತಾಡದೆ ನೀವೆಲ್ಲಿ ಮನೆ ಬಿಟ್ಟು ಓಡೋಗ್ಬಿಡ್ತೀರೋ ಅನ್ನೋ ಕಾರಣಕ್ಕೆ ನಾನು ಮಾತಾಡದೆ ಕೂತೆ. ಇನ್ಮೇಲಿದೆ ಆಟ ಅನ್ನೋ ತರ ನಮ್ಮ ಗಿಲ್ಲಿ ಅವರು ಹೇಳ್ತಾರೆ. ಸೊ ಗಿಲ್ಲಿ ನಗ್ಸೋಕು ಸೈ, ಅಳ್ಸೋಕು ಸೈ, ಆಟದಲ್ಲೂ ಸೈ. ಈ ಒಂದು ಸೀಸನ್ ಏನಿದ್ರುನು ಗಿಲ್ಲಿದ ಹವಾ. ನೋಡೋಣ ರಜತ್ ಅವರು ಮತ್ತೆ ಚೈತ್ರ ಅವರು ಬಂದ ಮೇಲೆ ಹೇಗಿರುತ್ತೆ ಇವತ್ತಿನ ಅಥವಾ ಇನ್ನು ಮುಂದಿನ ದಿನಗಳು ಬಿಗ್ ಬಾಸ್‌ನಲ್ಲಿ ಅಂತ. ಸ್ವಲ್ಪ ಜಗಳಗಳು ಜಾಸ್ತಿ ಆಗ್ಬೋದು ಅನ್ಸುತ್ತೆ. ಲಾಸ್ಟ್ ಒಂದು ಸೀಸನ್ ನೋಡಿದ್ರೆ ಗೊತ್ತಾಗುತ್ತೆ. ಚೈತ್ರ ಅವ್ರದ್ದು, ರಜತ್ ಅವ್ರದ್ದು ಫುಲ್ ಕ್ವಾಟ್ಲೆ ಇತ್ತು. ಅದೇ ರೀತಿ ಈ ಒಂದು ಸೀಸನಲ್ಲಿ ಇರುತ್ತಾ ಅಂತ. ಈಗ ರಜತ್ ಹಾಗೆ ಚೈತ್ರ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೇಲೆ ಈ ಇಬ್ರಿದ್ದಾರೆ. ಯಾರಿಗೆಲ್ಲ ಈ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿರೋದು ಇಷ್ಟ ಅಂತ ತಿಳಿಸಿ. ನನ್ಗೆ ಏನ್ ಅನಿಸ್ತು ಅಂದ್ರೆ ಇವ್ರಿಗೆ ಲಾಸ್ಟ್ ಸೀಸನ್ ಅಲ್ಲಿ ಒಂದು ಆಫರ್ ಸಿಕ್ಕಿತ್ತು. ಅಲ್ಲಿ ಅವರು ಆಟವನ್ನ ಆಡಿದ್ರು. ಆದ್ರೆ ಈ ಸೀಸನ್ ಅಲ್ಲಿ ಅವರನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ತಗೊಳ್ಳೋಂತ ಅವಶ್ಯಕತೆ ಇರ್ಲಿಲ್ಲ ಅನ್ಸುತ್ತೆ. ಬೇರೆ ಯಾರಾದ್ರೂ ತರ್ಬೋದಾಗಿತ್ತು. ಅಥವಾ ಇದೇ ಸೀಸನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಮುದ್ದು ಲಕ್ಷ್ಮಿ ಸೀರಿಯಲ್ ಅಲ್ಲಿ ಇದ್ರು ಆಶ್ ಅವರು ಮತ್ತೆ ಮಂಜು ಭಾಷಣಿ ಇವರೆಲ್ಲ ಪಾಪ ಆಟ ಆಡಕ್ಕೆ ಅವರಿಗೆ ಸಮಯನೇ ಸಿಗ್ಲಿಲ್ಲ. ಬಂದ್ 1, 2 ವಾರಕ್ಕೆಲ್ಲ ಹೋಗ್ಬಿಟ್ರು. ಪ್ರದೀಪ್ ಅವರಾಗಿರ್ಬೋದು. ಅವ್ರು ಯಾರನ್ನಾದ್ರೂ ಕರ್ಸ್ಬೋದಾಗಿತ್ತೇನೋ, ಅವರಿಗೂ ಇನ್ನೊಂದು ಬೆಟರ್ ಚಾನ್ಸ್ ಸಿಗ್ತಾ ಇತ್ತೇನೋ ಅಂತ ಅನ್ನಿಸ್ತು. ಅಥವಾ ಅವ್ರು ಯಾರು ಅಲ್ಲ ಅಂದ್ರೂನು ಬೇರೆ ಒಂದು ಕಂಟೆಸ್ಟೆಂಟ್ ಅನ್ನ ಅಥವಾ ವ್ಯಕ್ತಿಯನ್ನ ಕಂಟೆಸ್ಟೆಂಟ್ ಆಗಿ ತರಬಹುದಾಗಿತ್ತೇನೋ ವರ್ಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಅನ್ನಿಸ್ತು. ಇವರು ಹಳೆಯ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್‌ನೇ ಇಲ್ಲಿ ತಂದಿರೋದು ಯಾರಿಗೆ ಎಷ್ಟ್ರ ಮಟ್ಟಿಗೆ ಸರಿ ಅನ್ಸಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಗಿಲ್ಲಿ ಅವ್ರದ್ದು ಇನ್ಮೇಲೆ ಹೊಸ ವರಸೆ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ರಜತ್ ಅವರು, ಚೈತ್ರ ಅವರು ಮತ್ತೆ ಗಿಲ್ಲಿ, ಅಶ್ವಿನಿ ಇಲ್ಲಿ 4 ಜನ ಈಗ ಘಟಾನುಘಟಿಗಳು ಇದ್ದಾರೆ ಅಂತಾನೆ ಹೇಳ್ಬೋದು. ಮಾತಲ್ಲಿ ಆಗಿರ್ಬೋದು, ಟಾಸ್ಕ್ ಅಲ್ಲೇ ಆಗಿರ್ಬೋದು, ಜಗಳದಲ್ಲೇ ಆಗಿರ್ಬೋದು. ಇನ್ಮೇಲೆ ಹೊಸ ಅಧ್ಯಾಯ ಶುರು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ಬೋದು. ನೋಡೋಣ ಏನೆಲ್ಲ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ, ಏನೆಲ್ಲ ಹೊಸ ಬದಲಾವಣೆಗಳಾಗತ್ತೆ ಅಂತ. ಓಕೆ. ಇವತ್ತಿನ ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಒಂದು ಹೊಸ ವ್ಲಾಗಲ್ಲಿ ನಾನ್ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ಕಾರ.